ಸಾಗರದಲ್ಲಿ ಜಮೀನು ದಾಖಲೆ ನಕಲಿ ಆರೋಪ ಭಾರಿ ಸದ್ದು. ಖಾತೆ ಬದಲಾವಣೆ ಮಾಡಿ ಜಮೀನು ಕಬಳಿಕೆ ಆರೋಪ. ಸರ್ವೆ ನಂಬರ್ 308 ಜಮೀನು ವರ್ಗಾವಣೆ ಕುರಿತು ಕುಟುಂಬದ ಗಂಭೀರ ಆರೋಪ. ಗ್ರಾಮ ಸಹಾಯಕರು ಸೇರಿ ನಕಲಿ ದಾಖಲೆ ಸೃಷ್ಟಿ ಆರೋಪ. ವಂಶ ವೃಕ್ಷದಲ್ಲೂ ತಿರುಚಾಟ ನಡೆದಿದೆ ಎಂದು ಕುಟುಂಬದವರ ಆರೋಪ. ಮಗಳ ಹೆಸರನ್ನು ಹೆಂಡತಿಯಾಗಿ ತೋರಿಸಿದ ಅಕ್ರಮ ದಾಖಲೆ ಆರೋಪ. ಗ್ರಾಮ ಆಡಳಿತಾಧಿಕಾರಿ ವರದಿಯಲ್ಲಿ ನಕಲಿ ದಾಖಲೆ ಉಲ್ಲೇಖ. ಆರೋಪಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಶಿಫಾರಸು. ನ್ಯಾಯಕ್ಕಾಗಿ ತಾಲೂಕು ಕಚೇರಿ ಪೊಲೀಸ್ ಠಾಣೆ ಸುತ್ತಾಟ ಎಂದ ಕುಟುಂಬ. ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಎಂದು ಕುಟುಂಬಗಳ ಬೇಸರ. ಕೆಆರ್ಎಸ್ ರಾಜ್ಯ ಕಾರ್ಯದರ್ಶಿ ಇಂದಿರಾ ರೆಡ್ಡಿ ವಿವಾದಿತ ಸ್ಥಳಕ್ಕೆ ಭೇಟಿ. ದುರ್ಬಲರ ಜಮೀನು ಕಬಳಿಕೆ ನಡೆಯುತ್ತಿದೆ ಎಂದು ಇಂದಿರಾ ರೆಡ್ಡಿ ಆಕ್ರೋಶ. ದುರ್ಬಲರ ಜಮೀನು ಕಬಳಿಕೆ ನಡೆಯುತ್ತಿದೆ ಎಂದು ಇಂದಿರಾ ರೆಡ್ಡಿ ಆಕ್ರೋಶ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಇಂದಿರಾ ರೆಡ್ಡಿ ಆಗ್ರಹ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಇಂದಿರಾ ರೆಡ್ಡಿ ಒತ್ತಾಯ. ಸಾಗರ ಗ್ರಾಮದಲ್ಲಿ ನಾವಿದ್ದೀವಿ. ಇದು ಪಂಚಾಯತಿನೂ ಹೌದು. ಇಲ್ಲಿ ಒಂದಿಬ್ಬರು ಕಿರಣ್ ಅಂತ ಹೇಳಿ ಈ ಹಿಂದೆ ನಮ್ಮ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿ ತಾಲೂಕು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಮತ್ತು ಇವರು ನಿಮ್ಮ ಹೆಸರು ಗೋವಿಂದ ಗೌಡ ಅಂತ. ಸೊ ಇವರಿಬ್ಬರಿಗೂ ಒಂದೇ VI ಮತ್ತು RI ಸೇರಿಕೊಂಡು ಅವರ ಜಮೀನು ಏನಿದೆ ಯಾರೋ ಬೇರೆಯವರು ರಾತ್ರೋರಾತ್ರಿ ಅವ್ರಿಗೆ ಮಾಹಿತಿನೇ ಇಲ್ದಿರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದು ಹೇಗೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಅಲ್ಲಿ ಸಿಗ್ನೇಚರ್ಸ್ ಹಾಕಿಲ್ಲ. ಕೇಳಿದ್ರೆ ಹೌದು ಆಗಿದೆ ತಪ್ಪಾಗ್ಬಿಟ್ಟಿದೆ, ಈಗ AC ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ದಲಿತರ ಜಮೀನು, ಇನ್ನೊಬ್ಬರು ಜನರಲ್ ಜಮೀನು. ಸೊ ಇಲ್ಲಿ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಮೋಸ ಮಾಡೋರು ಯಾವುದು ಜಾತಿ ಧರ್ಮ ಅಂತ ನೋಡ್ತಾ ಇಲ್ಲ. ಇಲ್ಲಿ ಎಲ್ಲರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರಾದರೂ ಅವ್ರಿಗೆ ಸಹಾಯ ಮಾಡೋರಿಲ್ಲ, ಸಪೋರ್ಟ್ ಇಲ್ಲ, ಅವರು ವೀಕ್ ಪರ್ಸನ್ಸು ಅಂತ ಅವ್ರಿಗೇನಾದರೂ ಗೊತ್ತಾಗಿದೆ ಅಂತಂದರೆ ಬಲಾಢ್ಯ ಪರವಾಗಿ ಈ ಒಂದು ಏನು ಸಂವಿಧಾನ ಕೊಟ್ಟಿರೋದನ್ನೆಲ್ಲ ಮರೆತು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಕಿರಣ್ ಅನ್ನೋರ್ದು ಸರ್ವೆ ನಂಬರ್ 308. ಸೊ 308ರಲ್ಲಿ RI ಇದು ಗ್ರಾಮ ಲೆಕ್ಕಾಧಿಕಾರಿ ನಾಗೇಶ್ ಮತ್ತು ಕೃಷ್ಣಮೂರ್ತಿ ಅನ್ನೋವಂಥವ್ರು, ಅವ್ರಿಗೆ ಮಾಹಿತಿನೇ ಇಲ್ಲ. ಅವ್ರ ತಾತ ಸೊನ್ನಮುನಿಯಪ್ಪ ಮತ್ತು ಅವರ ಅಜ್ಜಿಗೆ ಮಾಹಿತಿನೇ ಇಲ್ದಿರ ಇವರು ಕೋವಿಡ್ ಟೈಮಲ್ಲಿ ಎಲ್ಲೋ ಬೇರೆ ಕಡೆ ಇರಬೇಕಾದ್ರೆ ಇವ್ರ ಗಮನಕ್ಕೂ ತಂದಿರಲ್ಲ. ರಾತ್ರಿ ಬಂದು ಏಕಾಏಕಿ ಒಂದಷ್ಟು ಗ್ರಾಮಸ್ಥರನ್ನ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟು ಫೋರ್ಜರಿ ಮಾಡಿಸ್ಕೊಂಡು ಸಾಕ್ಷಿದಾರರನ್ನಾಗಿ ಸಿಗ್ನೇಚರ್ ತಗೊಂಡು ಏಕಾಏಕಿ ಖಾತೆ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಯಾರಿಗೆ? ಅಂಜನಪ್ಪ ಅನ್ನೋರಿಗೆ. ಅವ್ರ ಕಡೆಯಿಂದ ಈಗ ಬೇರೆಯವರು ನಾಗರಾಜ್ ಗೌಡ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಅಂತ, ಅವರು ಅಫಿಷಿಯಲ್ ಅಂತ ಹೇಳಿ ಗೊತ್ತಾಗ್ತಾ ಇದೆ, ಟೀಚರ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ನಾವು ಕೇಳೋದು ಒಂದೇ ಪ್ರಶ್ನೆ, ಎಷ್ಟು ಎಕರೆ ಜಮೀನಿದ್ರೆ ನೀವೆಲ್ಲ ತೃಪ್ತಿ ಆಗ್ತೀರಾ ಅಂತ. ಎಷ್ಟು ದುಡ್ಡು ಬಂದರೆ ನಿಮಗೆ ತೃಪ್ತಿ ಸಿಗುತ್ತೆ ಅಂತ. ಆ ದುಡ್ಡು ಆಸ್ತಿನ ಇಟ್ಕೊಂಡು ಎಷ್ಟು ವರ್ಷ ಬದುಕ್ತೀರಾ ಅಂತ ಒಂದು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇಟ್ಕೊಂಡು ಸಾರ್ವಜನಿಕರ ಪರವಾಗಿ ಯೋಚನೆ ಮಾಡುವಂಥದ್ದು. ಇವರೆಲ್ಲ ಯಾರೂ ಅಲ್ಲ, ನಿಮ್ಮ ಅಣ್ಣ ತಮ್ಮಂದರು ಅಕ್ಕಪಕ್ಕದಲ್ಲಿ ದಿನ ಬೆಳಗಾದರೆ ಎದ್ದು ಒಬ್ಬರ ಮುಖ ಒಬ್ರು ನೋಡ್ಕೊಳ್ಳೋ ಅಂಥವ್ರು. ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಊರವರಪ್ಪ, ನನಗೆ ಅವ್ರಿಗೇನಾದರೂ ಒಂದು ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಆ ಒಂದು ಒಗ್ಗಟ್ಟುತನ ಬರಬೇಕು, ನಮ್ಮ ಊರವರನ್ನ ಅಭಿಮಾನ ಬರಬೇಕು. ಅಂಥದ್ದನ್ನು ಬಿಟ್ಟು ಇವತ್ತು ಸ್ವಂತ ಊರವ್ರಿಗೇ ನೀವು ಅನ್ಯಾಯ ಮಾಡಿ ಬದುಕ್ತೀರಾ ಅಂತಂದರೆ ಏನು ಸಾವಿರಾರು ವರ್ಷ ಬದುಕ್ಬಿಡ್ತೀರಾ ನೀವು? ಮಾಡ್ಕೊಂಡಿರುವಂತಹ ಜಮೀನಿಗೆ ನ್ಯಾಯವಾಗಿ ಒಂದು ಎಷ್ಟೋ ಬಿಟ್ಟಿರ್ತಾರೆ. ಆದ್ರೂ ಇಷ್ಟು ಜಮೀನು ನನಗಿದೆ ಅಂತ ಹೇಳ್ಕೊಳ್ಳೋದಕ್ಕಷ್ಟೇ ನಿಮಗೆ ಬೇಕಾಗಿದೆ. ಏನು ಪ್ರಯೋಜನ ಆಗ್ತಾ ಇದೆ? ಅದ್ರ ಬದಲು ಅವ್ರಿಗೇನಾದರೂ ಅವ್ರ ಹೆಸರಲ್ಲಿದ್ದಿದ್ರೆ ಅವ್ರು ಕೃಷಿ ಮಾಡಿಕೊಂಡು ಅವ್ರಿಗೆ ಲಾಭ ಮಾಡ್ಕೊಳ್ಳುವಂತಹ ಯಾವುದೋ ಒಂದು ಚಟುವಟಿಕೆ ಆ ಜಮೀನಲ್ಲಿ ಮಾಡ್ಕೊಳ್ತಾ ಇದ್ರಲ್ಲ. ಅವ್ರ ತಾತ ಇವಾಗ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಅವ್ರ ಅಮ್ಮ ಅವ್ರ ಅಜ್ಜಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಏನು ವಿಷಯ ಅಂದರೆ, ಸೊನ್ನಮುನಿಯಪ್ಪ ಮಗ ಇದ್ದರೆ ಈ ಥರ ತೊಂದರೆ ಬರುತ್ತೆ ಅಂತೇಳಿ ನಮ್ಮ ತಾತ ಅವ್ರು ನಡ್ಕೊಂಬರ್ಬೇಕಾದ್ರೆ ಬೇರೆ ಊರವ್ರು ತೊಗೊಂಬಂದ್ಬಿಟ್ಟು ನಮ್ಮ ತಾತ 2 ಮಂತ್ಸ್ 6 ಮಂತ್ಸ್ ಆಗಿದೆ ಮೇಡಮ್,
ಆಕ್ಸಿಡೆಂಟ್ ಮಾಡಿರೋದು ಅನ್ಎಕ್ಸ್ಪೆಕ್ಟಾಗಿ ಅವರಾದ್ರೂ ಡೆತ್ ಆಗಿಬಿಟ್ರೆ ಸೊನ್ಮುನಿಯಪ್ಪ ಅವ್ರ ಮಗ ತೀರೋಗ್ಬಿಡ್ತಾನೆ, ಅದಕ್ಕೆ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಾವು ಗಾಬರಿ ಆಗಿಬಿಟ್ಟು ನಾವು ಅದನ್ನು ಚರ್ಚೆ ಮಾಡಿಲ್ಲ ಮೇಡಮ್. ಸಡನ್ನಾಗಿ ಏನಾಯಿತು ಕಂಪ್ಲೇಂಟ್ ಮಾಡಿ ಊರವರೆಲ್ಲ ಮೆಂಬರ್ಸ್ ಎಲ್ಲ ಬಂದು ಕಾಂಪ್ರಮೈಸ್ ಮಾಡಿ ನಾವು ಕಳಿಸ್ಬಿಟ್ಟು ಮತ್ತೆ ಕನ್ವಿನ್ಸ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ ಕೇಸ್ ವಾಪಸ್ ಆಗೋಯಿತು. ಮತ್ತೆ ನಾವು ವಿಚಾರಣೆ ಮಾಡಿದಾಗ ಈ ಜಮೀನು ವಿಚಾರದಲ್ಲಿ ನಾಗರಾಜ್ ಗೌಡ ಎಂಬುವರು ಈ ಥರ ಮಾಡಿದ್ದಾರೆ ಅಂತ ವಿಷಯ ನಮ್ಗೆ ಗೊತ್ತಾಯಿತು ಮೇಡಮ್. ಮತ್ತೆ ಅದನ್ನು ನಾವು ಅಲ್ಲಿ ಎಲ್ಲ ಸಿಗ್ನೇಚರ್ ಸ್ಟೇಷನಲ್ಲಿ ಮಾಡಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ನಾವು ಕ್ರಮ ತಗೊಳಕ್ಕಾಗಲಿಲ್ಲ. ಇಲ್ಲಿ ಅದು ಸಾಕ್ಷಿ ಇಲ್ಲ ಯಾರು ಮಾಡಿಸಿದ್ದಾರೆ ಅನ್ನೋದಕ್ಕೆ, ಅದು ಆರೋಪ ಅಷ್ಟೇ. ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಟ್ ಇದು ಎವಿಡೆನ್ಸ್, ಇದು ಪ್ರೂಫ್ ಸಮೇತ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲ ದಾಖಲಾತಿಗಳು ನಾಗರಾಜ್ ಗೌಡ ಅವ್ರ ಪರವಾಗಿದೆ. ಅದಾದ ನಂತರ ಅವ್ರಿಗೆ ಮಾಡಿಕೊಟ್ಟಿರೋದು ಆಂಜನಪ್ಪ ಅನ್ನೋರು. ಈ ಆಂಜನಪ್ಪ ವಂಶವೃಕ್ಷದಲ್ಲಿ ಇನ್ನೊಂದು ಎಡ್ವರ್ಟ್ ಮಾಡಿದ್ದಾರೆ. ಏನು ಆಲಮ್ಮ ಅವರನ್ನ, ಸೊನ್ನಮುನಿಯಪ್ಪ ಅವ್ರಿಗೆ ಆಲಮ್ಮ ಅನ್ನೋರು ಮಗಳು. ಆದರೆ ಇನ್ನೊಂದು ವಂಶವೃಕ್ಷದಲ್ಲಿ ಅವ್ರು ಮಾಡ್ಕೊಂಡಿರುವಂಥ ವಂಶವೃಕ್ಷದಲ್ಲಿ ಆಲಮ್ಮ ಅನ್ನೋರು ಅವ್ರಿಗೆ ಹೆಂಡತಿ ಅಂತ ಹೇಳಿ ಹಾಕಿದ್ದಾರೆ. ಮಗಳನ್ನ ಹೆಂಡತಿ ಮಾಡಿಬಿಟ್ಟಿದ್ದಾರೆ. ಅಂದರೆ ನೈತಿಕತೆ ಬೇಡವಾ ಈ ಸಮಾಜದಲ್ಲಿ ಬದುಕೋದಕ್ಕೆ? ಯಾವ ಸಂಬಂಧದ ಮೇಲೆ ಅವರು ಹೆಂಡತಿ ಆಗ್ತಾರೆ ಅನ್ನೋದು ಹೇಳಬೇಕಲ್ಲ. ಮಗಳಿಗೂ ಹೆಂಡತಿಗೂ ವ್ಯತ್ಯಾಸನೇ ಇಲ್ವಾ ಇಲ್ಲಿ? ಮತ್ತು ಇವರು ಗೋವಿಂದ ಗೌಡ್ರು, ಇವ್ರದ್ದು ಅಷ್ಟೇ. ಸೊನ್ನಮುನಿಯಪ್ಪ ಚಿನ್ನಪ್ಪ ಹೆಂಡತಿ ಬಂದ್ಬಿಟ್ಟು ಬೈರಮ್ಮ ಇರೋದು. ಅವ್ರೇನು ಮಾಡ್ಬಿಟ್ಟಿದ್ದಾರೆ, ಚಿನ್ನಪ್ಪ ಹೆಂಡತಿ ಬಂದು ಆಂಜಪ್ಪ ಅವ್ರ ಅಮ್ಮ ಹೆಸರೇ ಮುನಿಯಮ್ಮ ಅಂತಾನೆ ಹಾಕೊಂಡ್ಬಿಟ್ಟಿದ್ದಾರೆ. ಪಾಪ ಇವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ವಯಸ್ಸಲ್ಲಿ ದಿನ ಬೆಳಗಾದರೆ ಎದ್ದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾಲೂಕು ಕಚೇರಿಗೆ ಓಡಾಡಬೇಕು, ಅಲ್ಲಿ ಓಡಾಡಬೇಕು, ಇಲ್ಲಿ ಓಡಾಡಬೇಕು. ಅವ್ರಿಗೆ ಖರ್ಚು ವೆಚ್ಚ ಯಾರು ನೋಡ್ಕೊಳ್ತಾರೆ? ಅವರು ಸಂಪಾದನೆ ಮಾಡಿರೋದೆಲ್ಲ ಇದಕ್ಕೆ ಖರ್ಚು ಮಾಡಿಬಿಡಿ. ಇವ್ರು ಆಲ್ಮೋಸ್ಟ್ ಇವರಿಬ್ಬರು ಸೇರಿಕೊಂಡು ಲಾಯರ್ನ ಇಟ್ಟಿದ್ದಾರಂತೆ. 7 ಲಕ್ಷವರೆಗೂ ಇದುವರೆಗೂ ಖರ್ಚಾಗಿದೆ. 7 ಲಕ್ಷ ಇವ್ರು ಮಾಡಿರೋಂತಹ ತಪ್ಪು ಕೆಲಸಕ್ಕೆ ಇವ್ರು 7 ಲಕ್ಷ ಖರ್ಚು ಮಾಡಿಕೊಂಡು ಅವರು ದಿನನಿತ್ಯ ಕೇಸ್ಗೆ ಅಂತ ಓಡಾಡಬೇಕಾ, ತಾಲೂಕು ಕಚೇರಿಗಳಿಗೆ ಓಡಾಡಬೇಕಾ, ಪಂಚಾಯಿತಿಗಳಿಗೆ ಓಡಾಡಬೇಕಾ, ಅಥವಾ ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಇದೇ ಥರ ಖರ್ಚು ಮಾಡ್ಕೊಳ್ತಾ ಹೋದರೆ ಅವ್ರ ಜೀವನ ಏನಾಗಬೇಕು? ಅವ್ರ ಸಂಸಾರ ಹೇಗೆ ಬದುಕುವಂಥದ್ದು? ಏನಾದರೂ ಒಂದು ಸ್ವಲ್ಪ ಅವರು ಯಾರು ಇದನ್ನು ಹೊಡೆದಿದ್ದಾರೆ ಅವರು ಮಾತ್ರ ನೆಮ್ಮದಿಯಾಗಿ ಮನೆಗಳಲ್ಲಿ ಕೂತ್ಕೊಂಡಿರ್ತಾರೆ. ಆದರೆ ಪಾಪ ಇವ್ರದ್ದೇ ಇದು ಜಮೀನು, ಇವರದ್ದೇ ಜಮೀನಿಗೋಸ್ಕರ ಇವರು ಬಿಸಿಲು, ಮಳೆ, ಗಾಳಿ, ನೆನ್ನೆ ಎಲ್ಲ ಪಾಪ ಇವರು ಓಡಾಡ್ತಾ ಇದ್ರೆ ನಮಗೆ ಒಂದು ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅಂಥದ್ದು ಇವ್ರು ಗಾಡಿ ಎತ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ದಿರ ಯಾರಾದರೂ ಒಬ್ರು ಭರವಸೆ ಕೊಡ್ತಾರೇನೋ, ಯಾರಾದರೂ ಒಬ್ರು ನ್ಯಾಯ ಕೊಡ್ತಾರೇನೋ ನಮಗೆ ಅಂತ ಹೇಳಿ ಬಿಸಿಲಲ್ಲಿ ಓಡಾಡ್ತಾರೆ. ನನಗೆ ಒಂಥರ ಏನಪ್ಪ ಇದು ಇವ್ರಿಗೆ ಈ ಪರಿಸ್ಥಿತಿ ಅಂತ ಅರ್ಥ ಆಗುತ್ತೆ. ಆದರೆ ಈ ಜನರಲ್ಲಿ ಮಾನವೀಯತೆ ಅನ್ನೋದೇ ಸತ್ತೋಗಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಇವ್ರಿಗೆ 1 ಎಕರೆ, ಅರ್ಧ ಎಕರೆ ಅಥವಾ 37 ಗುಂಟೆ ಸಣ್ಣ ಮಟ್ಟದ ಜಮೀನು ಆಗಿರ್ಬೋದು. ಯಾಕಂದರೆ ಪಾಪ ಬೇರೆಯವರು ಅದು ಲೂಟಿ ಮಾಡ್ಕೊಳ್ಳೋದು ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಈ ತರಹ ವ್ಯಕ್ತಿಗಳಿಗೆ ಇವ್ರು ಅದನ್ನೇ ನಂಬ್ಕೊಂಡಿರ್ತಾರೆ. ಅವರು ಅದನ್ನೇ ಅವ್ರ ಪರವಾಗಿ ಅವ್ರಿಗೋಸ್ಕರ ಮಾಡ್ಕೋಬೇಕು ಅಂತಂದರೆ ಇವರೆಲ್ಲ ಎಲ್ಲಿಗೆ ಹೋಗಬೇಕು? ಕೃಷಿ ಮಾಡೋದಕ್ಕೆ ಒತ್ತು ಕೊಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂದರೆ ಈ ಥರದವರು ಕೃಷಿ ಮಾಡೋದಕ್ಕೆ ಆಸಕ್ತಿ ಇರುತ್ತೆ. ಅವ್ರ ಜಮೀನುಗಳೇ ಅವ್ರ ಹೆಸರು ಇರಲ್ಲ ಅಂತಂದರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ಬೆಳಗ್ಗೆ ಎದ್ದು ನನ್ನ ಹೆಸರಲ್ಲಿ ಇವತ್ತು ಪಾನಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋ ಮಟ್ಟಕ್ಕೆ ಇವತ್ತು ನಮ್ಮ ಕಾನೂನು ಸುವ್ಯವಸ್ಥೆ ಹೋಗ್ಬಿಟ್ಟಿದೆ. ಸೊ ಈ ಸಂವಿಧಾನ, ಈ ಸ್ವಾತಂತ್ರ್ಯ ಯಾಕೆ ಸಿಕ್ಕಿದೆ? ಲಿಟ್ರಲ್ ಆಗಿ ಬ್ರಿಟಿಷರ ಥರಕ್ಕೇ ಇವತ್ತು ನಮ್ಮ ಬಲಾಢ್ರು ಎಲ್ಲರೂ ಅಲ್ಲ, ಈಗ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಒಂದಷ್ಟು ಇನ್ಫ್ಲೂಯೆನ್ಸ್ ಇದೆ. ನಾವು ಯಾವುದೋ ಪಕ್ಷದ ಇನ್ಫ್ಲೂಯೆನ್ಸರ್ಸು ಅಥವಾ ಯಾವುದೋ ಪಕ್ಷದಲ್ಲಿ ನಾವು ಕಾರ್ಯಕರ್ತರಾಗಿದ್ದೀವಿ ಅಂತಂದರೆ ಅವ್ರನ್ನ ಹೇಳೋದಿಲ್ಲ, ಕೇಳೋದು ಇಲ್ಲ ಅಂತ ಹೇಳಿ ಬೇಕಾದಗಿದ್ದು ಮಾಡ್ತಾ ಇದ್ದಾರೆ. ಸೊ ನಮ್ಮಂಥವರು ಇವತ್ತು ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿ ಬೀದಿಗೆ ಬಂದು ರೋಡಲ್ಲಿ ನಿಂತ್ಕೊಂಡು ಹೋರಾಡುವ ಪರಿಸ್ಥಿತಿ ಬಂದಾಗಿದೆ. ಸೊ ಯಾವಾಗ ಇದೆಲ್ಲ ಬದಲಾವಣೆ ಮಾಡೋದು? ಪ್ರತಿಯೊಬ್ಬರೂ ಮನಸ್ಸು ಮಾಡಬೇಕು, ಸಮಾನತೆಯನ್ನು ನಿರ್ಮಾಣ ಮಾಡಬೇಕು, ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕು ಅಂತಂದರೆ ಒಳ್ಳೆ ರಾಜಕಾರಣಿಗಳು, ಇಲ್ಲಿನ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ಈ ಗ್ರಾಮದಲ್ಲಿ, ಈ ಪಂಚಾಯಿತಿಗಳಲ್ಲೇ ಎಷ್ಟೋ ಪಕ್ಷಗಳ ಕಾರ್ಯಕರ್ತರುಗಳು ಇರ್ತಾರೆ. ಅವ್ರಿಗೆ ಗೊತ್ತಿಲ್ವಾ ಇವ್ರು ಯಾರು ಅಂತ? ಇವ್ರೇನಾದರೂ ಏಕಾಏಕಿ ಒಂದೇ ಸಾರಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಏನಾದರೂ ವಾಸ ಮಾಡ್ತಾ ಇದ್ದಾರಾ? ಇಲ್ವಲ್ಲ. ಅವ್ರದ್ದೇ ಊರಲ್ಲಿ ಬೆಳೆದಿರೋ ಅಂಥವ್ರು. ಈಗೇನೋ ಈ ಜಮೀನಲ್ಲಿ ಒಂದಷ್ಟು ಬೆಲೆ ಜಾಸ್ತಿ ಆಗಿದೆ, ರಿಯಲ್ ಎಸ್ಟೇಟ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಬೆಲೆ ಆಗಿದ ತಕ್ಷಣ, ರೇಟ್ ಜಾಸ್ತಿ ಆಗಿದ ತಕ್ಷಣ ಇಲ್ಲಿ ಬಂದು ಒತ್ತುವರಿಗಳು ಜಾಸ್ತಿ ಆಗುತ್ತೆ, ಕೆರೆ ಕುಂಟೆಗಳು ನುಂಗ್ಬಿಡ್ತಾರೆ, ರಾಜಕಾಲುವೆಗಳು ನುಂಗ್ಬಿಡ್ತಾರೆ, ಕೆರೆಗಳಿಗೆ ಹೋಗುವಂತಹ ದಾರಿಗಳು ಮುಚ್ಚಾಕ್ಬಿಡ್ತಾರೆ, ಫ್ಲಡ್ಸ್ ಬರುತ್ತಂದರೆ ಬರ್ದಿರ ಇರುತ್ತೆ. ಇಂಥದ್ದು ಮಾಡಿದ್ರೆ ಇವತ್ತು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಯಾರಿಂದ? ಎಲ್ಲಿಂದ?
ಎಲ್ಲ ಪರಿಸರ ನಾಶ ಮಾಡ್ತಾ ಇರೋ ಕಾರಣಕ್ಕೆ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಪರಿಸರ ನಾಶ ಆಗ್ತಾ ಇದೆ. ಸೊ ಇದೆಲ್ಲ ಬದಲಾವಣೆ ಆಗಬೇಕು. ದಯವಿಟ್ಟು ಶ್ರೀನಿವಾಸಪುರದ ಜನತೆಯಲ್ಲಿ ಇವರಷ್ಟೇ ಅಲ್ಲ, ನಮಗೆ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ. ಇವಾಗ ಈ ಹಿಂದೆನೂ ಬಂದಿದೆ. ಆಗ ಒಂದಷ್ಟು ಫೋನ್ ಕರೆಗಳಲ್ಲೇ ನಾವು ಎಷ್ಟು ಸಾಧ್ಯ ಆಗಷ್ಟು ಅಷ್ಟು ನ್ಯಾಯ ಕೊಡಿಸಿದ್ದೀವಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಆಗೋದಕ್ಕೆ ನಾವಂತೂ ಬಿಡೋದಿಲ್ಲ. ಪ್ರಾಮಾಣಿಕರಿಗೆ ಏನು ನ್ಯಾಯ ಕೊಡಬೇಕೋ ಅದು ಕೊಡಲೇಬೇಕು. ಪ್ರತಿಯೊಬ್ಬ ಮಾನವನ ಹಕ್ಕು ಶಾಂತಿ ನೆಮ್ಮದಿಯಿಂದ ಬದುಕುವಂಥದ್ದು. ಸೊ ಆ ಶಾಂತಿ ನೆಮ್ಮದಿ ಕಾಪಾಡೋದಕ್ಕೆ ನಾವು ಎಷ್ಟರವರೆಗೂ ಬೇಕಾದರೂ ಹೋಗೋದಕ್ಕೆ ಸಿದ್ಧ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರುಗಳೇ ಇಂತಹ ಅನ್ಯಾಯಕ್ಕೆ ಒಳಗಾದವರೇ ಚುನಾವಣೆಗಳಲ್ಲಿ ನಿಲ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಕಷ್ಟ ಸುಖ ಗೊತ್ತಾಗ್ತಾ ಇದೆ. ಸಾರ್ವಜನಿಕರು ಅಥವಾ ಸಮಾಜದಲ್ಲಿ ಇವತ್ತಿನ ಇನ್ಫ್ಲೂಯೆನ್ಸರ್ಸ್ ಯಾರಿದ್ದಾರೆ ಅವರೆಲ್ಲನೂ ನೋಡಬೇಕು. ಅವ್ರು ಮಾಡಿರುವಂತಹ ಕೆಲಸಗಳಿಗೆ ನಾವು ಫುಲ್ ಸ್ಟಾಪ್ ಇಡಬೇಕು. ಇದೇ ರೀತಿ ಮುಂದುವರೆದ್ರೆ ಸಮಾಜ ಹಾಳಾಗ್ಬಿಟ್ಟಿದೆ. ಇವತ್ತೇನೆ ಏನು ಈ ಜಮೀನುಗಳ ವಿಚಾರಕ್ಕೆ ಎಷ್ಟೋ ಕೊಲೆಗಳಾಗ್ತಾ ಇದೆ. ಬರೀ ಹಣ ಅಧಿಕಾರಕ್ಕೋಸ್ಕರ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಗಿ ಎವಿಡೆನ್ಸ್ ಇಟ್ಕೊಂಡು ಇವತ್ತು ಮಾತಾಡ್ತಾ ಇರುವಂಥದ್ದು. ಪಾಪ ನೋಡಿ ಇವ್ರ ಫೈಲ್ಗಳು ಎಷ್ಟೆಷ್ಟಿದೆ ಅಂತ, ಇವ್ರು ಒಂದಷ್ಟು ಫೈಲು ಇಷ್ಟು ಪೇಪರ್ಸ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ನೀವು ಹೇಳಿ. ನಿನ್ನೆ ನಮಸ್ಕಾರ, ನನ್ನ ಹೆಸರು ಕಿರಣ್. 42 ಅಲ್ಲಿ ಕೋರ್ಟ್ ಆದೇಶ ಆಗಿರುತ್ತೆ. ಕೋರ್ಟ್ ಆದೇಶ ಕೂಡ ಕಾಂಪ್ರಮೈಸ್ ಪಿಟಿಷನ್ ಆರ್ಡರ್ ಅಂದ್ಬಿಟ್ಟು ಕೋರ್ಟ್ ಆದೇಶ ಇರುತ್ತೆ. ಕೋರ್ಟ್ ಆದೇಶದ ಪ್ರಕಾರ ನಾನು ಎಲ್ಲ ದಾಖಲೆಗಳು ಈಗಲೂ ಪೊಸಿಷನ್ ನಾವೇ ಇದ್ದೀವಿ, ಯಾರೂ ಬಂದಿಲ್ಲ, ಬರೋದಕ್ಕೂ ಹೋಗೋದಿಲ್ಲ. ಬಟ್ ಏನಂತಂದರೆ ನಾಗರಾಜ್ ಗೌಡನ್ನ ನೇರವಾಗಿ ನಾನೇ ಫೋನ್ ಮಾಡಿ ಕೇಳಿದೆ. ಒಂದು ದಿವಸ ಭಾನುವಾರ ಕರೆಸಿದೆ. ಅದರ ನಂತರ ವಿಡಿಯೋ ರೆಕಾರ್ಡ್ ಸಹ ಇದೆ. ನಿಮ್ಮ ಜಮೀನು ನೀವು ಮಾತ್ರ ಬಿಟ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಸಾಕಮ್ಮ ಅವ್ರಿಗೆ VA ಸಾಕಮ್ಮ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಈ ಥರ ಎಲ್ಲ ಶಾಮೀಲ್ ಮಾಡಿ ಆಂಜಪ್ಪವನ್ನ ಒಂದು SC ಒಂದು ಕ್ಯಾಟಗಿರಿ ಇರಬೇಕು, ನಾನೇ ಡೈರೆಕ್ಟಾಗಿ ಮಾಡ್ಕೊಂಡ್ರೆ ನಾನು ಫ್ರಾಡ್ ಆಗ್ತೀನಿ ಅಂತ ಅಂದ್ಬಿಟ್ಟು SC ಕ್ಯಾಟಗಿರಿಯನ್ನು ಸೃಷ್ಟಿ ಮಾಡಿ ಆಂಜಪ್ಪ ಕಡೆಯಿಂದ ನಾಗರಾಜ್ ಗೌಡ ಮಾಡ್ಕೊಂಡಿರುವಂಥ ಕ್ರಯಪತ್ರ ಸಹ ಯಾವುದೇ ಕಾರಣಕ್ಕೂ ನಮ್ಮ ತಾತ ಸಣ್ಣಮುನಿಯಪ್ಪ ಯಾವುದೇ ಕಾರಣಕ್ಕೂ ಮಾಡಿಕೊಟ್ಟಿಲ್ಲ. ವಿತ್ ಅವ್ರದ್ದು ಆಧಾರ್ ಕಾರ್ಡ್ಸ್ ಎಲ್ಲ ಮೆನ್ಷನ್ ಆಗಿದೆ ಕ್ರಯಪತ್ರದಲ್ಲಿ. ವಿತ್ EC ಅವ್ರದ್ದು ಬರೆದುಕೊಂಡವರು EC ಸಹ ಇದೆ. ಎಷ್ಟೋ ಸರಿ ನಾವು ಹೇಳಿದ್ದೀವಿ, ಇದು ನೋಡೋಣ, ಇದು ನಮ್ಮ ತಾತನ ಜಮೀನು, ಪೊಸಿಷನಲ್ಲಿ ನಾವೇ ಇದ್ದೀವಿ, 2021 ಹೇಗೆ ನೀವು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಇದೆಲ್ಲ ಫ್ರಾಡ್ ಅಲ್ವ ಅಂದರೆ ನಿನ್ನಿಂದ ಏನಾಗುತ್ತೆ ಆಗು ಅಂತ ಅಂದ್ಬಿಟ್ಟು ಅದೆಲ್ಲ ರೆಕಾರ್ಡ್ಸ್ ಎಲ್ಲ ಇದೆ ಸರ್. ನನ್ನ ಹತ್ರ ರೆಕಾರ್ಡ್ಸ್ ಎಲ್ಲ ಇದೆ. ನಿನ್ನೆ VA ಮೇಡಮ್ ಕೇಳಿದ್ದಕ್ಕೆ ಹೌದು ನಾವು ನಕಲಿ ದಾಖಲೆ ಸೃಷ್ಟಿ ಮಾಡೋದು ನಿಜ ಅಂತ ಹೇಳ್ಬಿಟ್ಟು ವಿತ್ ರಿಪೋರ್ಟ್ ಸಹ ನಿನ್ನೆ VA ರಿಪೋರ್ಟ್ ಸಹ ಕೊಟ್ಟಿದ್ದಾರೆ. ಈಗ AC ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಅಲ್ಲ, ಯಾರು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ರು ನಿಜ ಅಂತ? ಆಂಜಪ್ಪ ಎನ್ನುವರು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಗ್ರಾಮ ಸಹಾಯಕರು ನಾಗೇಶ ಮತ್ತು ಕೃಷ್ಣಮೂರ್ತಿ ಇಬ್ಬರು ಸೇರಿಕೊಂಡು ನನಗೆ ಮೋಸ ಮಾಡಿದ್ದಾರೆ. VA ಅವ್ರಿಗೆ ಮತ್ತು RA ಅವ್ರಿಗೆ ತಿಳಿಸ್ದೇನೆ 21 ಫಾರಮಲ್ಲಿ ಮೋಸ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಯಾರು ಕೊಟ್ಟಿರೋಂಥದ್ದು? VA ವರದಿ. ಈಗ AC ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಯಾರು ಹೇಳಿದ್ರು ನಿಮಗೆ? ಅವ್ರು VA ಅವರು ಸರ್. ಇತ್ತು ಮೇಡಮ್ ಹತ್ರ ವಿಡಿಯೋ ಕಳಿಸಿದ್ದೀನಿ, ಅವರೇ ಮಾತಾಡಿರೋದು. ಅವರು ಮಾತಾಡ್ತಾರೆ ಆಗೋಗಿದೆ. ಇವಾಗ ಬೇರೆ VA ಅವ್ರದ್ದು ಕೊಟ್ಟಿರುವಂಥ ಸಿಗ್ನೇಚರ್ ಸಹ ಇದೆ ನೋಡಿ ಸರ್. ನಿನ್ನೆ ಕೊಟ್ಟಿರೋದು ಸೀಲು ಸಿಗ್ನೇಚರ್ 2 ಇದೆ. ನಿನ್ನೆ ಕೊಟ್ಟಿರುವಂಥದ್ದು ಗ್ರಾಮ ಸಹಾಯಕರಿಂದನೇ ಇದೆಲ್ಲ ಆಗಿದೆ, ನಮಗೇನು ಗೊತ್ತಿಲ್ಲ ವಿಷಯ. ಬಟ್ ಮಾಹಿತಿ ಸುಳ್ಳು ಮಾಡಿಕೊಂಡು ಖಾತೆ ನಕಲಿ ಮಾಡ್ಕೊಂಡಿರೋದು ನಿಜಾನೇ. ಇದು ಆ ಕಾಲದಿಂದನೂ ಸುಮಾರು ವರ್ಷಗಳಿಂದನೂ ಸಣ್ಣಮುನಿಯಪ್ಪನವರು ಸ್ವಾಧೀನ ಅನುಭವದಲ್ಲಿದ್ದಾರೆ, ಅರ್ಜಿದಾರ ಇದ್ದಾರೆ ಅಂತಂದು ಸ್ಪಷ್ಟವಾಗಿ ಇದರಲ್ಲಿ ಅರ್ಜಿದಲ್ಲಿ ಕೊಟ್ಟಿದ್ದಾರೆ ಸರ್. ನಿನ್ನೆ ಕೊಟ್ಟಿರೋದು ಇದರಲ್ಲಿ ಅದೇ ರೀತಿಯಲ್ಲಿ ಬರೆದಿದೆ ಸರ್, ಅದೇ ರೀತಿಯಲ್ಲಿ ಇದೆ. ಬಟ್ ಈಗಲೂ ನಾವೇ ಪೊಸಿಷನಲ್ಲಿ ಇದ್ದೀವಿ. ಬಟ್ ಏನಂತಂದರೆ ತಹಸೀಲ್ದಾರ್ಗೂ ನಾವು ಮನವಿ ಹಾಕಿದ್ದೀವಿ. ತಹಸೀಲ್ದಾರ್ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಕ್ರಮ ತಗೊತಿಲ್ಲ ನೋಡಿ. ಈ ನಂಬರ್ವರೆಗೂ ಮಾಡಿದ್ದೀನಿ, ತಹಸೀಲ್ದಾರ್ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ, ಸ್ಟೇಷನ್ ಕೂಡ NCR ತೊಗೊಂಡಿದ್ದೀನಿ, SP ಆಫೀಸಲ್ಲಿ ಸಾಹೇಬರು ಕೂಡ ನಾನು ತಿಳಿಸ್ಬಿಟ್ಟು ಅಲ್ಲಿ ಕೂಡ ಟಪಲಲ್ಲಿ ಕೊಟ್ಟು ಕಂಪ್ಲೇಂಟ್ ತೊಗೊಂಬಂದಿದ್ದೀನಿ. ಕೋರ್ಟ್ ಆರ್ಡರ್ ಮೇಲೆ ಮತ್ತೆ ಟ್ರೂ ಕಾಪಿ ಮಾಡಿದೆ ಕೊಡೋಣ. ಇದು ಯಾವ ವ್ಯಾಪ್ತಿ ಬರುತ್ತಪ್ಪ ಸರ್? ಯಾವ ವ್ಯಾಪ್ತಿಗೆ ಬರುತ್ತೆ? ಎಲ್ದೂರು ಶ್ರೀನಿವಾಸಪುರ ತಾಲೂಕು ಲಕ್ಷ್ಮೀ ಸರ್. ನೋಡಿ ಸರ್, ನಮ್ಮ ಕೋರ್ಟ್ ಆರ್ಡ್ರು ಡಿಗ್ರಿ ಟ್ರೂ ಕಾಪಿ, ಇದು ಟ್ರೂ ಕಾಪಿ ಸಮೇತ ಮಾಡ್ಕೊಂಬಂದಿದ್ದೀನಿ. ಇದೆಲ್ಲ ನಾಗರಾಜ್ ಗೌಡು ಏನು ಮಾಡಿದ್ದಾನೆ, ಆಂಜಪ್ಪನ್ನು ಕ್ರಿಯೇಟ್ ಮಾಡಿಕೊಂಡು 5,95,000ಕ್ಕೆ ಕ್ರಯ ಮಾಡಿಕೊಟ್ಟಿರೋ ಥರ ಪತ್ರ ಕೂಡ ಮಾಡ್ಕೊಂಡಿದ್ದಾನೆ ಸರ್. ಬಟ್ ಫ್ರಾಡ್ ಪತ್ರ. ಸಣ್ಣಮುನಿಯಪ್ಪನ ಯಾವುದೇ ರೀತಿಯಲ್ಲಿ ನಮ್ಮ ತಾತನ ಯಾರಿಗೂ ಮಾಡಿಕೊಟ್ಟಿಲ್ಲ, ಮಾಡ್ಕೊಡೋಕೆ ಹೋಗದೇ ಇಲ್ಲ, ಹೋಗೂ ಇಲ್ಲ. ಬಟ್ ಇವ್ರೇನು ಮಾಡ್ತಾ ಇದ್ದಾರೆ, ಇವ್ರಿಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ತಾತ ನಮ್ಮ ಅಜ್ಜಿಯವರೆಲ್ಲ ಅನ್ಎಜುಕೇಟೆಡ್ಸು, ಅವ್ರಿಗೇನೂ ಗೊತ್ತಾಗೋದಿಲ್ಲ, ಪಾನಿ ಮುಟೇಷನ್ ಮಾಡ್ಕೊಂಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ, ಕೋರ್ಟು ಕಚೇರಿಗೆ ದುಡ್ಡು ಖರ್ಚು ಮಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಈ ಥರ ಎಲ್ಲ ಫ್ರಾಡ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನಾಗರಾಜ್ ಗೌಡ ಮತ್ತು ಆಂಜಪ್ಪ ಇಬ್ಬರು ಸೇರಿ ನಮ್ಗೆ ಈ ಥರ ಅನ್ಯಾಯ ಮಾಡಿದ್ದಾರೆ. ಆ ನಾಗರಾಜ್ ಗೌಡ ನಮ್ಮ ಮನೆ ಪಕ್ಕದಲ್ಲೇ, ತುಂಬ ದೂರ ಇಲ್ಲ ಸರ್, ನಮ್ಮ ಮನೆ ಪಕ್ಕದಲ್ಲೇ. ಆ ಕಾಲದಿಂದನೂ ನಮ್ಮ ತಾತ ಅವ್ರು ಇದುವರೆಗೂ ನಮ್ಮ ತಾತ ಅವರು ಸ್ಟೇಷನ್ ಮೆಟ್ಲು ಅನ್ನೋದು ನೋಡಿಲ್ಲ, ಆ ಥರ ಅಮಾಯಕರು. ಬಟ್ ನಾವು ಒಂದು ಇದಿತ್ತು ಸರ್, ನಮ್ಮ ಟೆಕ್ಸ್ಟೈಲ್ ಬಿಸ್ನೆಸ್ ಇತ್ತು, ಅವತ್ತಿಂದನೂ ನಮ್ಮ ತಾತ ಅವರು ಜಮೀನು ಇಲ್ಲೇ ಇತ್ತು. ಬಟ್ ನಮ್ಮ ತಾಯಿಯವರು ನಾವೆಲ್ಲ ನಮ್ಮೂರಿಂದ ಇಲ್ಲಿ ಪ್ರಾಪರಾಗಿ ಇಲ್ಲಿ ಬಂದುಬಿಟ್ಟಿರೋದಕ್ಕೆ ನಮ್ಮ ಮಾವವ್ರಿಗೆ 1 ಎಕರೆ ಜಮೀನು, ನಮ್ಮ ತಾಯಿಯವ್ರಿಗೆ 37 ಗುಂಟೆ ಜಮೀನು ನಮ್ಮ ತಾತ ಅವರು ಕಡೆಯಿಂದ ಕಾಂಪ್ರಮೈಸ್ ಪಿಟಿಷನ್ ಆದರೂ ನಮ್ಮ ಅಮ್ಮವರೆಲ್ಲ ಮಾಡಿಕೊಟ್ಟಿದ್ದಾರೆ. 2021 ಕೊರೋನಾ ಟೈಮಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಗ್ರಾಮ ಸಹಾಯಕರು, ಇವರು ಕೃಷ್ಣಪ್ಪ ಮತ್ತು ನಾಗೇಶ್ ಇಬ್ಬರು ಸೇರಿ ದುಡ್ಡಿಗೆ ಶಾಮೀಲಾಗ್ಬಿಟ್ಟು ಈ ಥರ ಎಲ್ಲ ದುಡ್ಡಿಗೆ ತೊಂದರೆ ಮಾಡಿ ಎಷ್ಟೋ ಸರಿ ನನಗೆ RI ಎಲ್ಲ VA ಕೂಡ ಹೇಳಿದ್ದಾರೆ, ನನಗೆ ಏನಾದರೂ ಇದ್ದರೆ ಹೇಳಿ ಅಣ್ಣ ನಾನು ಕೊಟ್ಬಿಡ್ತೀನಿ, ಇದಕ್ಕೂ ನನಗೆ ಸಂಬಂಧ ಇಲ್ಲ. ವಿತ್ ನನ್ನ ಹತ್ರ ಪ್ರೂಫ್ ಎವಿಡೆನ್ಸ್ ಇದೆ ಸರ್. ನನ್ನ ಹತ್ರ
ಕೊಟ್ಬಿಡ್ತೀನಿ, ಆಗಿದ್ದಾಗೋಗಿದೆ, ನೀವು ಕೇಳಿ, ಅದ್ರ ಮೇಲೆ ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ವಿನೋದ್ ಆರ್ ಐ ಅವ್ರನ್ನೂ ಕೇಳಿದ್ದೀನಿ. ಎಲ್ಲಿ DC ಆಫೀಸಲ್ಲಿ ಇದ್ದಾರೆ ವಿನೋದ್ ಆರ್ ಐ ಅವರು. ಅವ್ರನ್ನ ಕೇಳಿದಾಗ ತಪ್ಪಾಗೋಗಿದೆ, ಸರಿ ನಾನು ಒಪ್ಕೋತೀನಿ, ನಾನು ಮಾಡಿಲ್ಲ ಅಂತ ಹೇಳ್ತಿಲ್ಲ, ತಪ್ಪಾಗೋಗಿದೆ, ಬಟ್ ಆ ಪೊಸಿಷನಲ್ಲಿ ನಾನು ಇಲ್ಲ. AC ಗೆ ಅವಾಗ AC ಮೇಡಮ್ ಇದ್ದರು, AC ಗೆ ಹಾಕಿ AC ಹತ್ರ ನಾನು ಮಾತಾಡ್ಬಿಟ್ಟು ನೇರವಾಗಿ ವಜಾ ಮಾಡಿಸ್ತೀನಿ. ಉಪತಹಸೀಲ್ದಾರ್ ಚಂದ್ರಪ್ಪ ಇದ್ದಾರೆ ಸರ್, ಅವರು ಆಲ್ರೆಡಿ ಅವ್ರು ಇದ್ರಲ್ಲಿ ಲೋಕಾಯುಕ್ತಲ್ಲಿ ಸಿಕ್ಕಾಕೊಂಡಿದ್ರು, ಅವರು ಇದರಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ. ಅವ್ರನ್ನ ಕೇಳಿದ್ರೆ ಆಗಿದ್ದಾಗೋಗಿದೆಯಪ್ಪ ಅಂತ. ಇವತ್ತು ಕೂಡ ನಾನು ಕಾಲ್ ಅಟೆಂಡ್ ಮಾಡಲ್ಲ ಸರ್ ಅವರು. ಅವತ್ತು ನಾನು ಇನ್ಫಾರ್ಮ್ ಮಾಡ್ದಾಗಿಂದ ಇವತ್ತು ಕೂಡ ಕಾಲ್ ಅಟೆಂಡ್ ಮಾಡ್ತಿಲ್ಲ. ಪ್ರೆಸೆಂಟ್ ಇರೋ ತಹಸೀಲ್ದಾರ್ ಕೂಡ ನಾವು ಯಾವುದೇ ರೀತಿ ಅವ್ರ ಕ್ರಮ ತೊಗೊತಿಲ್ಲ ಸರ್. ಅವರೇ ಡೈರೆಕ್ಟಾಗಿ ನಿನ್ನೆ ರಿಪೋರ್ಟ್ ಏನಂತ ಹಾಕಿದ್ದಾರೆ, ಆಂಜಪ್ಪ ಮೇಲೆ ಡೈರೆಕ್ಟಾಗಿ ಕ್ರಿಮಿನಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅಂತ ಅಂದ್ಬಿಟ್ಟು VA ಅವರೇ ರಿಪೋರ್ಟ್ ಹಾಕಿದ್ದಾರೆ ಸರ್ ನಿನ್ನೆ. ನಾಗರಾಜ್ ಗೌಡ ಮತ್ತು ಆಂಜಪ್ಪ ಮೇಲೆ ಮತ್ತು ಇವರು ಗ್ರಾಮ ಸಹಾಯಕರ ನಾಗೇಶ್ ಮೇಲೆ ಮತ್ತು ಎಲ್ಲರ ಮೇಲೆ ಕೃಷ್ಣಮೂರ್ತಿ ಮೇಲೆ, ಎದುರು ಕೃಷ್ಣಮೂರ್ತಿ ಗ್ರಾಮ ಸಹಾಯಕರ ಮೇಲೆ ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಸ್ಪಷ್ಟವಾಗಿ ಅವರು ನಮಗೆ VA ರಿಪೋರ್ಟ್ ಕೊಟ್ಟಿದ್ದಾರೆ ಸರ್, ವಿತ್ ಸಿಗ್ನೇಚರು ವಿತ್ ಸೀಲ್ ಎಲ್ಲ ಇದೆ ನೋಡಿ. ಈ ಥರ ತುಂಬ ಜನಗಳಿಗೆ ತುಂಬ ಅನ್ಯಾಯ ಆಗ್ತಿದೆ ಸರ್. ಅದರಿಂದ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ ಸರ್. ಮುಂದೆ ಹೇಳಿ. ಹಳೆ ನಂಬರ್ ಬಂದು 209, ಹೊಸ ನಂಬರ್ ಬಂದು 314 ಬಂದು 1 ಎಕರೆ. ಈ ಸೊನ್ಮನಪ್ಪ ಅಂತ ನಮಗೆ ರಿಜಿಸ್ಟರ್ ಮಾಡಿದ್ದಾರೆ ಚೌಡಪ್ಪನಿಗೆ. ಇವರು ಆಂಜಪ್ಪ ಅಂತ ಮೊಮ್ಮಗ ಅಂತ ಮಾಡಿ ಡೂಪ್ಲಿಕೇಟ್ ಮಾಡಿದ್ದಾರೆ ಸರ್ ಜಮೀನು 1 ಎಕರೆ. ಇದು ಕೇಳೋಕೆ ಬಂದರೆ ನಮ್ಮನ್ನು ಬೆದರಿಸಬತ್ತಾರೆ ಸರ್. ಎಷ್ಟು ವರ್ಷಗಳಾಯಿತು ಪೊಸಿಷನ್? ನಮ್ಮ 65 ನಮ್ಮ ಇದಾಗಿದೆ ಸರ್. ನಮಗೆ ತಂದೆಯವರಿಗೆ 95 ವರ್ಷ ಜಮೀನು ನಾವೇ ಇದ್ದೀವಿ ಸರ್. ನಾವು ಬಡವರು ಸ್ವಲ್ಪ ಕೂಲಿ ನಾನು ಮಾಡೋರು, ನಮ್ಮನ್ನು ಬಂದು ಬೆದರಿಸ್ತಾರೆ ಸರ್. ಈ ವಿಚಾರವಾಗಿ ಕೋರ್ಟ್ ಮೊರೆ ಏನಾದರೂ ಕೋರ್ಟ್ ಹೋಗಿದೆ ಸರ್, ಕಳಿಸಿದ್ರು. ಇವ್ರದ್ದು ನಮ್ಮದು ಒಂದೇ ಕೋರ್ಟ್ ಸರ್, ಒಂದೇ ಲಾಯರ್. ಕೋರ್ಟ್ ಹೋಗಿದ್ರು ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ ಅಂತ ಕೋರ್ಟಲ್ಲಿ ಹೋಗಿದ್ರು ಕೂಡ ಅಲ್ಲಿ ನೋಡ್ಬೋದು. ಈ ರೀಸೆಂಟಾಗಿ ಹಾಕಿರೋದು ನಮ್ಮ ತಾಯಿಯವರೇ ಕೋರ್ಟಲ್ಲಿ ಕೇಸ್ ಹಾಕಿರೋದು, ನಾಗರಾಜ್ ಗೌಡ ಆಂಜಪ್ಪ ಅವ್ರ ಇಬ್ಬರ ಮೇಲೇನೋ. ಕೋರ್ಟಲ್ಲಿ ಕೂಡ ಏನು ಫೈಲ್ ಆಗಿದೆ ಅಂತಂದರೆ, ಕೋರ್ಟಲ್ಲಿ ಏನಾಗಿದೆ ಅಂದರೆ ಅದೇ ರೀತಿಯಲ್ಲಿ ಕಾಂಪ್ರಮೈಸ್ ಡಿಗ್ರಿ OS 42 ಬಿಟ್ವೀನ್ ಯುವರ್ ಆ್ಯಂಡ್ ನೋಡಿ ಸೇಮು ನಮ್ಮ ಅಮ್ಮನ ಹೊಸಲ್ಲಿ ಕೋರ್ಟ್ 2012ರಲ್ಲಿ ಏನು ಕೋರ್ಟ್ ಆರ್ಡರ್ ಆಗಿದೆಯೋ ಅದೇ ರೀತಿಯಲ್ಲಿ ನಮ್ಮ ಲಾಯರ್ ಅದೇ ಕಾಂಪ್ರಮೈಸಲ್ಲಿ ನಮ್ಮ ಕೋರ್ಟ್ ಆದೇಶ ಇದೆ, ಬಟ್ ನಮ್ಗೆ ಬಿಡುಗಡೆ ಮಾಡಬೇಕು. ರೆವಿನ್ಯೂ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್ ಅಂತಲೇ ಕೋರ್ಟ್ ಆದೇಶ. ಕೋರ್ಟ್ ಇವಾಗ ಕೂಡ ನಾವು ಕೇಸ್ ಫೈಲ್ ಮಾಡಿರೋದು ಸರ್ ನಮ್ಮ ಅಡ್ವೊಕೇಟು. ನೋಡ್ಬೋದು, ಇದು ಕೇಸ್ ಫೈಲ್ ಮಾಡಿರುವಂಥ ದಾಖಲೆ, ಇದು ಫೈಲ್ ಸರ್ ಇದು. ಮತ್ತು ಇವರು ಗ್ರಾಮಸ್ಥರು, ಇಲ್ಲಿ ಇವರು ಅಕ್ಕಪಕ್ಕ ಜಮೀನು ಇರ್ತಕ್ಕಂಥವ್ರು. ನೀವು ಹೇಳಿ, ಇವ್ರು ಯಾವಾಗಿಂದ ಇದ್ದಾರೆ ಡೂಪ್ಲಿಕೇಟ್ ಅಥವಾ ಇವ್ರು ಏನಾದರೂ ಸುಳ್ಳು ಹೇಳ್ತಾರೆ? ನಮ್ಗೆ ನೆನಪು ಬಂದಾಗಿಂದ ಇವ್ರದ್ದು ಜಾಗ ಇಲ್ಲಿದೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಆ ಸರ್ಕಾರಿ ಕೆಲಸ ನಿಮಗೆ ಸಿಕ್ಕಿರ್ಬೇಕಾದ್ರೆ ಅದೃಷ್ಟ ಫೀಲ್ ಆಗಿ ಸಂತೋಷದಿಂದ ನೀವು ಬದುಕಬೇಕೇ ಬಿಟ್ಟರೆ, ಅದು ಬಿಟ್ಟು ನಿಮ್ಗೆ ಸಿಕ್ಕಿರೋಂಥ ಅವಕಾಶದಿಂದ ಒಳ್ಳೆ ಕೆಲಸಗಳು ಮಾಡಬೇಕೇ ಬಿಟ್ಟರೆ ಈ ತರಹದ ತಪ್ಪು ಕೆಲಸಗಳಿಗೆ ಸಾಥ್ ಕೊಡಬಾರ್ದು ಅನ್ನೋದು ನಮ್ಮ ನಿಲುವು. ಸೊ ಈಗ ಏನು ಸೇರಿದಂತೆ ಇದಕ್ಕೆ ಏನೇ ಫೋರ್ಜರಿ ಆಗೋದಕ್ಕೆ ಯಾರೆಲ್ಲ ಕಾರಣಕರ್ತರಾಗ್ತಾರೋ ಅವ್ರ ಮೇಲೆ ಇಷ್ಟು ದಿನ ಪೊಲೀಸ್ ಕಂಪ್ಲೇಂಟ್ ದಾಖಲಾತಿ ಮಾಡೋಕ್ಕೆ ಹೋದ್ರೂ ಅವ್ರಿಗೆ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ. ಸೊ KRS ಪಕ್ಷದಿಂದ ನಾವು ಇದನ್ನು ಮುಂದುವರಿಸಿ ಕೇಸ್ ಮಾಡಿಸ್ತೀವಿ ಅಧಿಕಾರಿಗಳ ಮೇಲೆ. ಯಾಕಂದರೆ ಅಧಿಕಾರಿಗಳು ಮಾಡೋ ಎಲ್ಲ ಕೆಲಸಗಳಿಗೂ ಏನು ನಾವು ಅಧಿಕಾರಿಗಳು ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೋಬಾರ್ದು. ಯಾಕಂದರೆ ಸಂವಿಧಾನ ಜನರಿಗೆ ಎಷ್ಟು ಇದು ಕಾನೂನನ್ನು ಕೊಟ್ಟಿದೆಯೋ, ಅಧಿಕಾರಿಗಳು ತಪ್ಪು ಮಾಡಿದ್ರೂ ಅದೇ ರೀತಿಯಲ್ಲಿ ಕಾನೂನಲ್ಲಿ ಅವ್ರು ಸಿಕ್ಕಾಕೊಂಡ್ರೆ ಏನು ಶಿಕ್ಷೆ ಅನುಭವಿಸ್ತಾರೆ ಅಂತ ಅವ್ರಿಗೂ ಗೊತ್ತಾಗಬೇಕು. ಒಬ್ಬರಿಗೆ ಮಾಡಿದ್ರೆ ಮಿಕ್ಕಿದವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಇನ್ಮೇಲೆ ಆದರೂ ದಯವಿಟ್ಟು ಶ್ರೀನಿವಾಸಪುರದ ಎಲ್ಲ ಪಂಚಾಯಿತಿಗಳ ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರಾಮಾಣಿಕವಾಗಿ ಎಲ್ಲ ಜಾಸ್ತಿ ಅಕ್ರಮಗಳು ಪಂಚಾಯಿತಿಗಳಲ್ಲೇ ನಡೀತಾ ಇರೋವಂಥದ್ದು. ಸೊ ಹಾಗಾಗಿ ಯಾರೋ VAಗಳು RIಗಳು ಒಂದು ವರದಿ ತಗೊಂಡು ಬರ್ತಾರೆ ಮಾಜರ್ ಮಾಡಿ ಅಂತ ಅಂದಿದ ತಕ್ಷಣ ದಯವಿಟ್ಟು ಅವ್ರನ್ನ ನಂಬಕ್ಕೆ ಹೋಗಬೇಡಿ. PDOಗಳಿಗೆ ಹೇಳ್ತಾ ಇದ್ದೀನಿ, ತಹಸೀಲ್ದಾರ್ಗಳಿಗೆ ಹೇಳ್ತಾ ಇದ್ದೀನಿ, DC ಗೆ ಹೇಳ್ತಾ ಇದ್ದೀನಿ, ಅವ್ರ ಮಾತುಗಳನ್ನ ಕಟ್ಕೊಂಡು ನೀವು ಬ್ಲೈಂಡ್ ಆಗಿ ಸಿಗ್ನೇಚರ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಏನು ಆಗಿದೆ ಅಂತ ಒಂದು ಸರಿ ಪರಿಶೀಲನೆ ಮಾಡಾದ್ಮೇಲೆ ಈ ಥರ ನೊಂದಿರೋ ಅಂಥವ್ರು ನಿಮ್ಮ ಕಚೇರಿವರೆಗೂ ಬಂದಾಗ ಕೂರಿಸ್ಕೊಂಡು ಅವ್ರ ಅಹವಾಲನ್ನು ಸ್ವೀಕಾರ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಧಿಕಾರಿಗಳಲ್ಲಿ ಈ ಮೂಲಕ ಮೊದಲನೇದಾಗಿ ನಾನು ಮನವಿಯನ್ನು ಕೇಳ್ತಾ ಇದ್ದೀನಿ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಅಧಿಕಾರಿಗಳು ಮತ್ತೆ ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಬೇರೆ ರೀತಿಯಾದ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗತ್ತೆ. ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಇದು KRS ಪಕ್ಷದಿಂದ ಈಗಾಗಲೇ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನೀವು ನೋಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ತಪ್ಪು ಮಾಡಿರೋರನ್ನ ನಾವು ಖಂಡಿತ ಬಿಡೋದಿಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೀವಿ.